ಆಮೇಲೆ ಒಂದು ಪಕ್ಕದಲ್ಲಿ ಸ್ಮಶಾನ ಅಂತ 1 ಎಕರೆ, ಅದು ಯಾವುದು ಒಂದು ಪ್ರತಿ ಪುಸ್ತಕ ಅಂತ ಇರುತ್ತೆ, ಅದರಲ್ಲಿ ಒಂದು 64ನೇ ಇಸ್ವಿಯಲ್ಲಿ ಸ್ಮಶಾನ ಅಂತ ಬರೆದಿದ್ದಾರೆ, ಆಯ್ತಾ. ಆದರೆ ಅದು ಎಲ್ಲೂ RTC ಯಲ್ಲೂ ಬಂದಿಲ್ಲ. ಇದು ಬೇಚರ ಗ್ರಾಮ, ಅಲ್ಲಿ ಯಾರು ವಾಸನೆ ಇಲ್ಲ. ಅದು ಏನಕ್ಕೆ ಆ ಥರ ಬರೆದ್ರು ಅದನ್ನು ಕೂಡ ಗೊತ್ತಿಲ್ಲ. ಅದು ಒಂದು ಕಡೆ ಮಾತ್ರ ಇದೆ, ಎಲ್ಲ ದಾಖಲೆಗಳಲ್ಲಿ ಇಲ್ಲ, ಟಿಪ್ಪಣಿಯಲ್ಲೂ ಇಲ್ಲ, ಆಕಾರ ಬಂದಲ್ಲೂ ಇಲ್ಲ, ಪಾಣಿಯಲ್ಲೂ ಕೂಡ ಇಲ್ಲ ಅದು. ಸೊ ಈ ರೀತಿಯಾಗಿ ಯಾವುದೋ ಅದನ್ನು ಸೆಲೆಕ್ಟಿವ್ ಆಗಿ ಪಿಕ್ ಮಾಡಿಬಿಟ್ಟು ಅದನ್ನೇ ಸತ್ಯ ಅಂತ ಹೇಳುವಂಥ ಥರ ಪ್ರತಿಬಿಂಬಿಸ್ತಾರೆ ಸಭಾಧ್ಯಕ್ಷರೇ. ಇದು 53ನೇ ಇಸ್ವಿಯಲ್ಲಿ ಲೀಸ್ ತಗೊಂಡು ಮುಗಿಸ್ಬಿಡ್ತೇನೆ, ಒಂದೇ ನಿಮಿಷ ಮುಗಿಸ್ಬಿಡ್ತೇನೆ, 2 ನಿಮಿಷ ಕೇಳಿ ಅಲ್ಲೇ. ಈಗ ಇಲ್ಲ ನಾವೇನು ಎಲ್ಲಿಂದ ಆ ರೀತಿ ಹೋಗುವಂಥ ಸನ್ನಿವೇಶ ಏನು ನಮಗಿಲ್ಲ. ಇಷ್ಟು ಹೇಳಿದ ಮೇಲೆ ಎಲ್ಲದಕ್ಕೂ ಉತ್ತರ ಕೊಟ್ಟೆ ಹೋಗ್ತೇವೆ. ಸೊ 53ನೇ ಇಸ್ವಿಯಲ್ಲಿ ನಮ್ಮ ತಾತ ಲೀಸ್ ತಗೊಂಡಿದ್ದು, ಆವತ್ತಿಂದ ಇವತ್ತಿನವರೆಗೂ ಇದ್ದೇವೆ. ನಮ್ಮ ತಾತನವರಿಂದ ಈ 20 ಎಕರೆ ನಮ್ಮ ಚಿಕ್ಕಪ್ಪ ಚನ್ನರಾಯಗೌಡ ಅಂತ ಅವರು ಭಾಗಕ್ಕೆ ಹೋಗಿದ್ದು, ಅವರು ತೀರೋದ್ಮೇಲೆ ಅವರ ಹೆಂಡತಿಯವರ ಹೆಸರಿಗೆ ಹೋಗಿದ್ದು. ಆಮೇಲೆ 2001ನೇ ಇಸ್ವಿಯಲ್ಲಿ ನಾವು ಒಟ್ಟು ಕುಟುಂಬದ ಆಸ್ತಿಗಳನ್ನ ವಿಭಾಗ ಮಾಡಿಕೊಂಡಾಗ ನನ್ನ ಹುಟ್ಟಿದವರ ಜೊತೆಗೆ ಬಂದಿರುವಂತಹದ್ದು ಇದು. ಆವಾಗ 2000 ಇದು ನಾವು ಖರೀದಿ ಮಾಡಿದ್ದು ಯಾವಾಗ 53, ನಾನು ಹುಟ್ಟೇ ಇರಲಿಲ್ಲ. ಆವಾಗಂದು ಜಮೀನಿದು. ಆವಾಗ 256 ಎಕರೆ ಸಂಪೂರ್ಣ ಮಹಾರಾಜರಿಗೆ ದುಡ್ಡು ಕೊಟ್ಟು ಖರೀದಿ ಮಾಡಿರುವಂಥ ಜಮೀನು. ಅಲ್ಲಿಂದ ಇಲ್ಲಿವರೆಗೂ ನಾವು ವ್ಯವಸಾಯ ಮಾಡಿಕೊಂಡು ಬಂದಿದ್ದೇವೆ. ಇವತ್ತು ವ್ಯವಸಾಯಕ್ಕೆ ಮೀಸಲಾಗಿರೋದು ಬಿಟ್ಟರೆ ಅಲ್ಲಿ ಬೇರೆ ಯಾವ ಚಟುವಟಿಕೆನೂ ಇಲ್ಲ. ಯಾರಾದರೂ ಬೇಕಾದರೂ ಬಂದು ನೋಡ್ಬೋದು. 1 ಇಂಚು ಏನಾದರೂ ನಾವು ಯಾವುದಾದ್ರೂ ಒತ್ತುವರಿ ಮಾಡಿದರೆ ಧಾರಾಳವಾಗಿ ನೀವು ಸರ್ಕಾರಕ್ಕೆ ಅದನ್ನು ನೀವೇ ಬಂದು ಸದನದ ವಿರೋಧ ಪಕ್ಷದವರೇ ಬಂದು ಇನ್ಸ್ಪೆಕ್ಷನ್ ಮಾಡಿ, ಇಲ್ಲ ಇದು ದಾಖಲೆಗಳನ್ನು ನೋಡಿ ಒತ್ತುವರಿ ಆಗಿದೆ ಅಂತ ಹೇಳಿದ್ರೆ ಧಾರಾಳವಾಗಿ ನಾವು ಸರ್ಕಾರಕ್ಕೆ ಬಿಟ್ಟುಕೊಡ್ತೇವೆ. ಬಂದು ವಿಚಾರ ಮಾಡಿ, ಅಲ್ಲಿ ನೀವೇ ಅಧಿಕಾರಿಗಳನ್ನು ಕರೆಸಿ ಸ್ಪಾಟ್ಗೆ ಬೇಕಾದರೆ ವಿಚಾರಣೆ ಮಾಡಲಿ. ಇದು 53ನೇ ಇಸ್ವಿಯಿಂದ ನಾವು ಕ್ರಯದ ಮುಖಾಂತರ ಪಡ್ಕೊಂಡು ನಮ್ಮ ತಾತನವರಿಂದ ನಮ್ಮ ಚಿಕ್ಕಪ್ಪನವರಿಂದ ಭಾಗ ಆದಮೇಲೆ ನಮ್ಮ ಭಾಗಕ್ಕೆ ಬಂದಿದೆ ಅಷ್ಟೇ. ಇದು ಆ ನಂತರ ಬಂದಿರುವಂಥದ್ದು 2024ರಲ್ಲಿ ಏನು ಖಾತೆ ಆಗಿದೆ ಅಂತ ಹೇಳ್ತಾರೆ. ನಮ್ಮದು ಭಾಗ ಆಗಿದ್ದು 2001ನೇ ಇಸ್ವಿಯಲ್ಲಿ. ಮಧ್ಯದಲ್ಲಿ ಏನಾಯಿತು, ಆ ವಿಭಾಗದ ಮೇಲೆ ಸಿವಿಲ್ ಕೋರ್ಟ್ಗೆ ಡಿಸ್ಪ್ಯೂಟ್ ಹೋಯಿತು. ಡಿಸ್ಪ್ಯೂಟ್ ಸೆಟ್ಲ್ ಆಗಿದ್ದು 2022ರಲ್ಲಿ ಸೆಟ್ಲ್ ಆಯಿತು. ಅದರ ಪ್ರಕಾರ ಆ ನಂತರ 2023-24ರಲ್ಲಿ ಖಾತೆ ಆಗಿದೆ. ಹಂಗಾಗಿ 24ರಲ್ಲಿ ಖಾತೆ ಆಗಿದೆ ಏನೋ ಮಾಡಿಬಿಟ್ರು. ಖಾತೆ ನಮಗೆ ಇದು ಆ ಕಾಲದಿಂದನೂ ಇರುವಂಥ ಜಮೀನು ಪಾರ್ಟಿಷನ್ ಮತ್ತೆ ಕೋರ್ಟಲ್ಲಿ ಚಾಲೆಂಜ್ ಆಗಿ ಅದು ಮತ್ತೆ ಅಮಿಕಬಲ್ ಆಗಿ ಸೆಟ್ಲ್ ಆಗಿ ಆ ನಂತರ 23-20 ಎಲ್ಲ ಸರ್ವೆ ನಂಬರ್ಗಳು 23-24ರಲ್ಲಿ ನಮ್ಮ ಹೆಸರಿಗೆ ಆಗಿರುವಂಥದ್ದು. ಬರೀ ಇದೊಂದೇ ಅಲ್ಲ, ಎಲ್ಲ ಸರ್ವೆ ನಂಬರ್ಗಳು ಆ ಊರಿನಲ್ಲಿ ಇರುವಂಥದ್ದು. ಸೊ ಈ ಊರಿನಲ್ಲಿ ವಿಶೇಷತೆ ಏನಂದರೆ, ಇದೊಂದು ವಿಲೇಜ್, ಇದು ಕಂದಾಯ ಗ್ರಾಮ. ಇದು ಇನಾಮ್ ಒರಿಜಿನಲಿ ಜೋಡಿ ಇನಾಮು, ಇಟ್ಸ್ ಎ ರೆವಿನ್ಯೂ ವಿಲೇಜು. ಬಟ್ ವಿಶಿಷ್ಟತೆ ಏನಂದ್ರೆ, ಇದರಲ್ಲಿ ನಮ್ದು ಒಂದೇ ಕುಟುಂಬ, ಇನ್ಯಾವ ಊರು ಇಲ್ಲ. ಈ ಊರಿನಲ್ಲಿ ಇನ್ನೊಬ್ಬರು ಇಲ್ಲ, ನಮ್ದು ಒಂದೇ ಫ್ಯಾಮಿಲಿ. ನೀವು ಬನ್ನಿ, ದಯವಿಟ್ಟು ಬಂದು ನೋಡಿ, ಸ್ನೇಹಿತರಾಗಾದ್ರೂ ಬಂದು ನೋಡಿ. ಇಲ್ಲ ಅಂತ ಹೇಳಿದ್ರೆ ವಿರೋಧ ಪಕ್ಷದವರಾಗಿನೂ ಬಂದು ನೋಡಿ. ಇಟ್ ಈಸ್ ಎ 1 man ಹೋಲ್ಡಿಂಗ್ ವಿಲೇಜ್. ಇದು ಅಂದ್ರೆ ಏಕ ವ್ಯಕ್ತಿತ್ವ ಮಾಲೀಕದ ಊರು. ಇಡೀ ಊರು 256 ಎಕರೆ ಮತ್ತು ವಿಲೇಜ್ ಊರು ಅಂತ ಏನಿದೆ, ವಿಲೇಜ್ ಪೋರ್ಷನ್, ಇದರಲ್ಲಿ ಒಂದೇ ಕುಟುಂಬನೇ, ನಮ್ಮ ಕುಟುಂಬ ಮಾತ್ರ ವಾಸ ಇರ್ತಕ್ಕಂಥದ್ದು. 53ನೇ ಇಸ್ವಿಯಿಂದ ಇದು ಸಂಪೂರ್ಣವಾಗಿ ನಮ್ಮಲ್ಲಿರ್ತಕ್ಕಂಥದ್ದು. ಹಾಗಾಗಿ ಸಭಾಧ್ಯಕ್ಷರೇ, ಬೇಕಾದ್ರೆ ನಾನು ಇದನ್ನ ಇನ್ನೂ ರಿಟರ್ನ್ ಸ್ಟೇಟ್ಮೆಂಟ್ ಅನ್ನು ಕೂಡ ಕಳಿಸ್ಕೊಡ್ತೇನೆ, ಟೇಬಲ್ ಮಾಡ್ತೇನೆ. ಮತ್ತು ಬೇಕಾದ್ರೆ ವಿರೋಧ ಪಕ್ಷದವರು, ಮಾಧ್ಯಮದವರು ಬೇಕಾದ್ರೆ ಬಂದು ಅಧಿಕಾರಿಗಳ ತಂಡವನ್ನು ಜೊತೆಗೆ ನಾನು ತಮಗೆ ರಿಕ್ವೆಸ್ಟ್ ಮಾಡ್ತೇನೆ, ಅವ್ರು ತಯಾರಿದ್ರೆ ತಮ್ಮ ಸೂಚನೆ ಮೇರೆಗೆ ಬಂದು ಇನ್ಸ್ಪೆಕ್ಷನ್ ಕೂಡ ಮಾಡಲಿ. ಏನಾದರೂ ತಪ್ಪಾಗಿದ್ರೆ ತಪ್ಪು ಮಾಡ್ಕೊಳ್ಳಿಕ್ಕೆ ನಾವಂತೂ ಸದಾ ಸಿದ್ಧರಿದ್ದೇವೆ. ಇದು ನನಗಂತೂ ಸಂಬಂಧನೇ ಇಲ್ಲ.